ಎಂಪಿ ಶಿವಯ್ಯ ರಾಯನಗರ ವಕೀಲರು, ಶ್ರೀರಾಮಯ್ಯ ಶ್ರೀಮತಿ ಸಿದ್ಧಗಂಗಮ್ಮ ವಕೀಲರು ನೆಲಮಂಗಲ, ಶ್ರೀ ವಸಂತಕುಮಾರ್ ಎನ್ ವಕೀಲರು ನೆಲಮಂಗಲ, ಶ್ರೀ ಜಯಣ್ಣ ವಕೀಲರು. ಪಕ್ಷಾತೀತವಾಗಿ ಬಂದು ಸ್ಟ್ಯಾಚ್ಯೂವನ್ನು ಇಡಬೇಕು, ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಇಡ್ತೀವಿ, ನಿಮ್ಗೆ ಸಹಕಾರ ಬೇಕು ಅಂತ ಅಂದರು. ಅದಕ್ಕೂ ಸಹ ನನ್ನ ಸಹಕಾರ ಅಲ್ಲ ಕಾರಣ, ಇದು ನನ್ನ ಸೇವೆ ಅಂತಕ್ಕಂಥದ್ದು ಭಾವನೆಯಿಂದ ಮಾಡಿದ್ದೀನಿ. ಅದನ್ನು ಸಹ ಸ್ಟ್ಯಾಚ್ಯೂ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಎಲ್ಲರ ಸಹಕಾರದಿಂದ. ಅಂಬೇಡ್ಕರ್ ಅವರ ಜಯಂತಿಯ ಈ ಒಂದು ಸುಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಯಾವ ದಲಿತ ಸಮಾಜ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು, ಎಲ್ಲ ಸಮಾಜಗಳು ಏನು ನಮ್ಮ ಅಂಬೇಡ್ಕರ್ ಆಶಯ ಸಮಾನತೆ, ಸಹೋದರತೆ, ಸಹಬಾಳುವತೆ. ನಾನು ಶಾಸಕನಾದ ಮೇಲೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಾಜಗಳ ಮಧ್ಯೆ ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಎಲ್ಲ ಸಮಾಜಗಳನ್ನು ಅಂಬೇಡ್ಕರ್ ಅವರು ಏನು ಕರೆಯನ್ನು ಕೊಟ್ಟರು ಆ ರೀತಿ ನಾನು ಒಬ್ಬ ವಿದ್ಯಾವಂತನಾಗಿ ಅಂಬೇಡ್ಕರ್ ಅವರ ಆಶಯಗಳಿಗೆ ತಲೆಬಾಗಿ ಗೌರವಿಸಿ ಎಷ್ಟು ಪ್ರಾಮಾಣಿಕವಾಗಿ ನಾನು ಆಡಳಿತವನ್ನು ಮಾಡಬೇಕೋ ಆ ರೀತಿ ಆಡಳಿತವನ್ನು ಮಾಡ್ತಾ ಇದ್ದೀನಿ. ದಲಿತ ಸಮಾಜ ಜೊತೆನೂ ಇದ್ದೇನೆ, ಒಕ್ಕಲಿಗ ಸಮಾಜ ಜೊತೆನೂ ಇದ್ದೇನೆ, ಲಿಂಗಾಯತ ಸಮಾಜ ಜೊತೆನೂ ಇದ್ದೇನೆ, ತಿಗಳ ಸಮಾಜ ಜೊತೆನೂ ಇದ್ದೇನೆ, ಕುರುಬ ಸಮಾಜ ಜೊತೆನೂ ಇದ್ದೇನೆ, ಮುಸಲ್ಮಾನರ ಸಮಾಜದ ಜೊತೆನೂ ಇದ್ದೇನೆ. ಈ ತಾಲೂಕಿನಲ್ಲಿರ್ತಕ್ಕಂಥ ಸರ್ವ ಸಮಾಜಗಳ ಸರ್ವ ವರ್ಗಗಳ ಸೇವಕನಾಗಿ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂದೇಶವನ್ನು ಪ್ರಾಮಾಣಿಕವಾಗಿ ನಾನು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ನಾನು ಚ್ಯುತಿ ಬರೆದಿರೋ ಥರ ನಡ್ಕೊಳ್ಳೋದಿಲ್ಲ ಎಂಬ ಮಾತನ್ನು ಹೇಳ್ತಾ, ಅಂಬೇಡ್ಕರ್ ಅವರನ್ನು ಮತ್ತು ಜಗಜೀವನ್ ರಾಮ್ನವರ ಇಬ್ಬರು ಮಹಾನ್ ನಾಯಕರನ್ನು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಕಾಲೋನಿಗಳ ಅಭಿವೃದ್ಧಿಗೆ ನಾನು ಹಿಂದೆ ದಾಖಲಾತಿಗಳನ್ನು ತರಿಸಿದ್ದೀನಿ. ನಿಮಗೂ ಯಾರು ಬೇಕಾದ್ರೆ RTI ಹಾಕ್ಸಿದ್ರೆ ದಾಖಲಾತಿ ಸಿಗ್ತದೆ, ಹಿಂದಿನ ಕಾಲದಲ್ಲಿ ಆದಂಥದ್ದು. ಆದರೆ ನಾನು ಶಾಸಕನಾದಂಥ ಕೇವಲ 1.5 ವರ್ಷದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಾಸ ಮಾಡತಕ್ಕಂಥ ಕಾಲೋನಿಯ ಅಭಿವೃದ್ಧಿಗೆ 30 ಕೋಟಿಗೂ ಹೆಚ್ಚು ಅನುದಾನ ಕಳೆದ 1.5 ವರ್ಷದಲ್ಲಿ ನಾನು ಮಂಜೂರು ಮಾಡಿಸ್ಕೊಂಡ್ಬಂದು ಈ ಜನತೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಜಾಗದ ಸಮಸ್ಯೆ ಇದೆ ಅಂತ ನನಗೆ ಗಮನಕ್ಕೆ ತಂದಾಗ ಆ ಸಮಸ್ಯೆಯನ್ನು ಬಗೆಹರಿಸಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಸಿಕ್ಕಿದ್ರೆ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ನನಗೇನು ಅದು ಹೆಚ್ಚಿಗೆ ಕಷ್ಟ ಆಗಲಾರದು. ಈಗಾಗಲೇ 25 ಕೋಟಿ ಬೇಕು ಅಂತ ಕೇಳಿದ್ದೀನಿ. 25 ಕೋಟಿ ಇಲ್ಲಿ 25 ಕೋಟಿ ಕಟ್ತಕ್ಕಂಥ ಜಾಗ ಇಲ್ಲಿ ಇಲ್ಲದೆ ಇರೋದ್ರಿಂದ 10 ರಿಂದ 15 ಕೋಟಿ ರೂಗಳ ಒಂದು ಸರ್ಕಾರದ ಅನುದಾನದಲ್ಲಿ ಅಂಬೇಡ್ಕರ್ ಭವನವನ್ನು ಈ ತಾಲೂಕು ಕೇಂದ್ರದಲ್ಲಿ ಸಿಗದೇ ಇದ್ದರೆ ಈಗ ಹೇಗೆ ತಾಲೂಕು ಆಸ್ಪತ್ರೆ, ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಜಾಗವನ್ನು ಗುರುತು ಮಾಡಿದ್ದೇನೆ, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕೇಂದ್ರ ಭಾಗದಲ್ಲಿ ಜಾಗವನ್ನು ಗುರುತು ಮಾಡಿ ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕ್ತೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳ ಮುಖಂಡರುಗಳು ಸಹ ಒಂದು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ತಾವು ಹೊಟ್ಟೆಕಿಚ್ಚು ಹೊಟ್ಟೆ ಹೊರೆಯನ್ನು ಬಿಟ್ಟು ಈ ತಾಲೂಕಿನ ಕೀರ್ತಿಗೆ, ಈ ತಾಲೂಕಿನ ಗೌರವಕ್ಕೆ ಅಂಬೇಡ್ಕರ್ ಅವರು ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಕೊಟ್ಟಿದ್ರೆ ಇವತ್ತು ನಾವು ನೀವೆಲ್ಲರೂ ಯಾರು ಇಲ್ಲಿ ಬದುಕಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಇದ್ದರೆ ನಾನು ಚುನಾವಣೆ ನಿಂತಾಗ ಆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿಯನ್ನು ತೀರಿಸ್ಕೊಳ್ಳಿ. ಅಭಿವೃದ್ಧಿ ವಿಚಾರದಲ್ಲಿ ಈ ಕ್ಷೇತ್ರದ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ನೀವು ರಾಜಕಾರಣವನ್ನು ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ತೋರಿಸಿದ್ರೆ ನಾನು, ನಮ್ಮ ಸರ್ಕಾರ, ನಮ್ಮ ಪಕ್ಷದ ಮುಖಂಡರು ಅದಕ್ಕೆ ಯಾವುದಕ್ಕೂ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಎದರೋದು ಇಲ್ಲ. ಇನ್ನೂ ಅದು ಸ್ಪೀಡ್ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇದರ ಜೊತೆಯಲ್ಲಿ ನಾನು ನಮ್ಮ ಮುಖಂಡರಿಗೆ ಹೇಳಿದ್ದೀನಿ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಇಡಲಿಕ್ಕೆ ಏನು ಪ್ರಿಪ್ರೇಷನ್ ನಡೀತಾ ಇದೆ, ಮುಂದಿನ ವರ್ಷದ ಅಂಬೇಡ್ಕರ್ ಜಯಂತಿಯ ವೇಳೆಗೆ ಆ ಸ್ಟ್ಯಾಚ್ಯೂವನ್ನು ಇಡಬೇಕು, ಅದಕ್ಕೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನಮ್ಮ ಸೋಂಪುರ ಹೋಬಳಿ ಕೇಂದ್ರ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಜಗಜೀವನ್ ರಾಮ್ರವರ ಜಯಂತಿ ಅಂಗವಾಗಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಕಾರ್ಯಕ್ರಮ ಮತ್ತು ಕಾನೂನನ್ನು
ಕಾನೂನು ನುರಿತ ಅಭ್ಯರ್ಥಿಗಳು ಮತ್ತು ಕೃಷಿ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ವಿಶೇಷವಾಗಿ ಸನ್ಮಾನ ಮಾಡೋದ್ರ ಮೂಲಕನ ಮತ್ತು ಈ ನೆಲಮಂಗಲ ಶಾಸಕರ ಕ್ಷೇತ್ರದೊಳಗೆ ಸರ್ವರು ಸಮಾನರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಮಾನತೆ ನೀಡಿದಂಥ ಒಬ್ಬ ವ್ಯಕ್ತಿ ಇದ್ದಂಗೆ ಮಾನ್ಯ ಹಾಲಿ ಶಾಸಕರು. ಈ ಶಾಸಕರು ಹೊಸ ಇತಿಹಾಸನೇ ರಾಜ್ಯದಲ್ಲಿ ಸ್ಥಾಪಿಸಿದ್ದಾರೆ. ಈ ಒಂದು ಏಳಿಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ಇಂದಿನ ಮೆರವಣಿಗೆಯಲ್ಲಿ ಬೃಹದಾಕಾರವಂಥ ಮೆರವಣಿಗೆಯನ್ನು ಮಾನ್ಯ ಶಾಸಕ ನೇತೃತ್ವದಲ್ಲಿ ನಡೀತು. ಎಲ್ಲ ಜಾತಿ, ಎಲ್ಲ ಕೋಮು ಜನಾಂಗದವರು, ಎಲ್ಲ ಸಂಘಟನೆಗಳನ್ನು ಸೇರಿಸಿ ಮಾಡಿದಂಥ ಸಮಾನತೆ ಕಾರ್ಯಕ್ರಮ ಅಂತಂದರೆ ಇದು ಒಂದೇ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಶಿವಣ್ಣ, ವಕೀಲರು. ಎಲ್ಲರಿಗೂ ನಮಸ್ತೆ. ಇವತ್ತೇನು ತಾಲೂಕು ಆಡಳಿತ ಇವತ್ತೇನು ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ಜಯಂತಿ ಆಚರಣೆ ಮಾಡಿದಂಥದ್ದು ಇವತ್ತು ಯಾರೂ ಮಾಡಿದಂಥ ಕೆಲಸನ ಇವತ್ತು ನಮ್ಮ ತಾಲೂಕು ಆಡಳಿತ ಮಾಡಿದೆ. ಏನಂದರೆ ನಾನು ಸ್ವಯಂ ವಕೀಲರಾಗಿ 18 ವರ್ಷ ಆಯಿತು ನೆಲಮಂಗಲದಾಗಿದ್ದೆ. ಈ ಥರ ಅಂಬೇಡ್ಕರ್ ಜಯಂತಿ ದಿನ ಓದಿದಂಥ ವಿದ್ಯಾರ್ಥಿಗಳನ್ನ ಮತ್ತು ಓದಿದ ವಕೀಲರುಗಳನ್ನ ಸನ್ಮಾನ ಮಾಡಲಿಲ್ಲ. ಮತ್ತು ಶಾಸಕರು ಏನು 130 ಕೋಟಿ ಏನು ಇದರಲ್ಲಿ ಅನುದಾನ ತಗೊಂಡು ಇನ್ನೂ ಹೆಚ್ಚಿನದಾಗಿ ಜಾಗ ಗುರುತಿಸಿ ಅಂಬೇಡ್ಕರ್ ಭವನ ಮಾಡ್ತೀವಿ ಅಂತ ಹೇಳೋದು ತುಂಬ ಒಳ್ಳೆಯ ಕೆಲಸ. ಇದೇ ರೀತಿಯಾಗಿ ಇನ್ನೂ ನನ್ನಂಥ ಇನ್ನೂ ತುಂಬ ಜನ ವಕೀಲರುಗಳಿದ್ದಾರೆ ಮತ್ತು ಇನ್ನೂ ಸಾಧನೆ ಮಾಡೋಂಥದ್ದಾರೆ, ಅವರು ಸಹ ಸನ್ಮಾನ ಮಾಡಲಿ ಅಂತ ಹೇಳ್ತೀನಿ. ಮತ್ತು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ಮಾಡಿಕೊಟ್ಟು ಅದಕ್ಕೆ ನಾನು ತಾಲೂಕು ಆಡಳಿತ ಹಾಗೂ ಎಲ್ಲರಿಗೂ ಸಹ ಈ ಸಂಘಟನೆಯರು ಇರ್ಬೋದು ಮತ್ತು ಸಾರ್ವಜನಿಕರು ಇರ್ಬೋದು, ಆ ತಾಲೂಕುಗಳಿಂದ ಇರ್ಬೋದು, ಎಲ್ಲರಿಗೂ ನನ್ನ ಅನಂತ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. MB ಶಿವಯ್ಯ, ವಕೀಲರು. ತೆರೆಮರೆಯಲ್ಲಿ ಮುನ್ನಡೆದೇ ಅಲ್ಲಿ ಸರ್ಕಾರ ಆಡಳಿತಕ್ಕೆ ಏನು ಅರ್ಜಿ ಕೊಟ್ಟಿದ್ರು, ಆ ಅರ್ಜಿ ಕೊಟ್ಟಾಗ ಅರ್ಜಿನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಆ ಅರ್ಜಿ ಮೇಲೆ ಇವರು ಆಯ್ಕೆ ಮಾಡಿದ್ದಾರೆ. ಅವರು ಒಂದು ಅರ್ಜಿ ಕೊಟ್ಟಿದ್ರು, ಆಯ್ಕೆ ಮಾಡ್ತಿದ್ರು ಅಂತ ನಾನೊಂದು ಭಾವನೆ ಅಂತ ಅನ್ಕೊಂತೀನಿ. ಅರ್ಜಿ ಕೊಡದೆ ನಾವೆಲ್ಲ ನಿಂತ್ಕೊಂಡು ಮಾತಾಡೋದು ಬದಲು ಒಂದು ಅರ್ಜಿ ಕೊಟ್ಟಿದ್ರೆ ಅದು ಪರಿಶೀಲನೆ ಮಾಡಿ ತಾಲೂಕು ಆಯ್ಕೆ ಮಾಡ್ತಾಯಿದ್ರು. ಈ ಬಾರಿಯ ಅಂಬೇಡ್ಕರ್ ಜಯಂತಿ ಹೇಗಿತ್ತು ಸರ್? ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿತ್ತು. ನಮ್ಮಂಥವ್ರನ್ನ ನಾನೊಬ್ಬ ಆಟೋ ಚಾಲಕ ಆಗಿದ್ದು, ನಾನೊಬ್ಬ ಆಟೋ ಚಾಲನೆ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೆ. ನನ್ನ ಗುರುತಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇನ್ನು ಮುಂದೆ ನನ್ನಂಥ ವಕೀಲರು ತುಂಬ ಜನ ಇದ್ದಾರೆ, ಅವರು ಸನ್ಮಾನಿಸಲಿ ಅಂತ ಹೇಳ್ತಾ ಇದ್ದೀನಿ.